ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು 99. ನಮ್ಮ ಪಪ್ಪ ನನ್ನ ಅಮೆರಿಕಾದಲ್ಲಿದ್ದಾಗ ಬಂಗಾರ ಕೂದಲ ಸಿಂಗಾರಿ ಚೆಲುವೆ, ಬಂಗಾರ ಕೂಲದ ಕಿನ್ನರಿ ಅಂತಿದ್ದರು. ಇಲ್ಲಿ ಬಂದ ಮೇಲೆ ನಮ್ಮ ಮಮ್ಮಿ ನೋಡಿ ಆಂಗ್ಲ ಕಾದಂಬರಿಲಿ ಅಲೆಕ್ಸಾಂಡ್ರಿಯಾ ಅಂತ ಒಬ್ಬ ಚೆಲುವೆ ವರ್ಣನೆ ಬರುತ್ತಂತೆ. ನನಗೆ ಅಲೆಕ್ಸಾಂಡ್ರಿಯಾ ಅಂತೆ ಹೆಸರಿಟ್ಟಿದ್ದಾಳೆ. ಲಿಜಿ ಆಂಟಿ ಅಂತೂ ನನಗೆ ಮೇಮ್ಸಮ್ ನೀವು ಹುಡ್ರ ಯುರೋಪಿಯನ್ ಲೇಡಿ ಕಂಡಾಗೆ ಕಾಣ್ಣಿರಿ, ಬ್ರಿಟಿಷ್ ಬ್ಯೂಟಿ ರಾಣಿ ಎಲಿಜಬೆತ್ ಅಂತ ಏನೇನು ಅಂತಾಳೆ ಎಂದಳು. ಅವನು ಸುಮ್ಮನೆ ನಿರ್ಲಿಪ್ತನಾಗಿದ್ದ. ನಿಜ ಹೇಳಿ ರಾಜ್, ನಾನು ಹೊಸ 18ರ ಚೆಲುವೆ ಹಾಗೆ ಕಾಯ್ತಲ್ವಾ? ಬದುಕಿದ್ದಂತೆ ಇದೊಂದು ಹೊಸ ಜನ್ಮ ತಾಳಿದ್ದೀನಿ ಅನಿಸತ್ತೆ. ಜಯ ಅನ್ನೋ ಹೆಸರಿನ ಬದಲು ಜೇನಿ ಅಂತ ಇಟ್ಕೊಂಡರೆ ಹೇಗೆ ಎಂದಳು. ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯವೇನು ಜಯ ಎಂದ. ಜಯಶ್ರೀ ಉದ್ವೇಗದಿಂದ ನಿಮಗಾಗಿ ಇಷ್ಟೆಲ್ಲ ತಪಸ್ಸು? ಇದು ಸರ್ಕಸ್ ಅಲ್ಲ, ತಪಸ್ಸು. ಅರಳಿಸಲಿಕ್ಕೆ ಸಾಧ್ಯವಿರಲಿಲ್ಲ. ನಿರ್ಲಿಪ್ತರಾಗಿದ್ದ ಇದ್ದೀರಿ. ಹೊಸ ಹುಡುಗಿಯಾಗಿ ನಿಮಗಾಗಿ ಅವತಾರವೆತ್ತಿ ಬಂದಿದ್ದೀನಿ, ಇದನ್ನ ಸರ್ಕಸ್ ಅಂತೀರಾ ಎಂದಳು. ರಾಜಸಿಂಹ ನಿಧಾನವಾಗಿ, ನಿನ್ನ ರೂಪ ನನಗೆಂದು ಅಸಹನೀಯವಾಗಿರಲಿಲ್ಲ ಜಯ. ಕಪ್ಪು ಕಂಗಳ, ಕಪ್ಪು ಕೂದಲ, ಬಂಗಾರದ ಬೊಂಬೆ ಹಾಗಿದ್ದ ಆ ನಿನ್ನ ರೂಪ ಅದ್ವಿತೀಯವಾಗೇ ಇತ್ತು. ಈ ಅಸಹ್ಯ ಕೆಂಬಣ್ಣ ನೆರೆತ ತಲೆಗೂದಲಿಗೆ ಲೋಮ ಹಚ್ಚಿದಾಗ ಒಂದು ತರಹ ವಿಕಾರವಾದ ಹಳದಿ ಬಣ್ಣ ಬರುತ್ತೆ. ಅದನ್ನು ಹೊಂಗುದಲು ಅಂತ ನೀನು ಬಣ್ಣಿಸಿದರೆ ನಾನು ಆನಂದ ಪಡಲೆ? ನಿನ್ನ ಸುಂದರ ರೂಪ ಕಳೆದುಕೊಂಡು ಅಸಹ್ಯ ವಿಕಾರ ಪಡೆಯಲಿಕ್ಕೆ ನೀನು ಸಾವಿರ ಸುರಿದ್ದೀಯೇ. ಮೇಕಪ್ಪಿಗೆ 18,000, ಲೆನ್ಸ್ಗೆ 30,000, ಕೂದಲು ಹೀಗೆ ಮಾಡಿಸಲಿಕ್ಕೆ ಎಷ್ಟು ಸಾವಿರ ಸುರಿದೆ ಎಂದ. ರಾಜ್, ನನ್ನ ತಾಳ್ಮೆ ಕೆಡಿಸಿಬಿಟ್ಟಿರಿ. ನನ್ನ ಪೇಷನ್ಸ್ಗೂ ಒಂದು ಮಿತಿ ಇದೆ. ಸಾವಿರ ಸುರಿದನಂತೆ. ಹೌದು, ಸುರೀತೀನಿ. ನಿಮ್ಮ ತಾತನ ಮನೆ ಗಂಟ ನಮ್ಮಪ್ಪ ಸಂಪಾದಿಸಿದ್ದು. ನಾನು ಹಕ್ಕುದಾರಳು, ಸುರೀತೀನಿ. ನಿಮಗೆ ಹೃದಯ ಇದೆಯಾ? ನಿಮ್ಮ ಹೃದಯ ಕಲ್ಲು ನಿಮಗಾಗಿ ಹಂಬಲಿಸಿ, ನಿಮ್ಮ ಪ್ರೀತಿಗಾಗಿ ಹಂಬಲಿಸಿ ಇಷ್ಟು ಮಾಡಿದ್ದೀನಿ. ಪ್ರೀತಿಯಿಂದ ಹೊಗಳಲಿಕ್ಕೂ ಬಡತನವಾ ನಿಮಗೆ? 100 ಅಮರ ಪ್ರೇಮದ ಮಧು ಒಳ್ಕೊಳ್ಳೆ ಹೊಗಳಿಕೆ ವಾಕ್ಯಗಳು ಹೇಳಲಿಕ್ಕೂ ಬರಲ್ಲ ಅಂತ ನಾನೇ ಕೆಲವು ಪ್ರೇಮ ಹೊಗಳಿಕೆ ವಾಕ್ಯ ಪರಿಚಯ ಮಾಡ್ತಿದ್ದೀನಿ. ಬ್ರಿಟಿಷ್ ಬ್ಯೂಟಿ ಪೆಟ್ಟಿ, ಯುರೋಪಿಯನ್ ಲೇಡಿ, ಬಂಗಾರ ಕೂದಲ ಕಿನ್ನರಿ, ಹೊಂಗೂದಲ ಅಪ್ಸರೆ. ಈ ರೀತಿ ಬಣ್ಣನೆ ಸಹ ನಿಮಗೆ ಬರಲಿಲ್ಲವಾ? ಅಸಹ್ಯ ಕಾಣೀನಂತೆ. ಈ ವಿಕಾರ ರೂಪಕ್ಕೆ ಸಾವಿರಾರು ರೂಪಾಯಿ ಚೆನ್ನಂತೆ ಎಂದು ಅಳತೊಡಗಿದಳು. ಅವನಿಗೆ ಒಂದು ತರಹ ಅನುಕಂಪವಾಯಿತು. ನಿಜವಾಗಿ ತನ್ನ ಪ್ರೀತಿಗೆ ಹಂಬಲಿಸಿ ಸಾವಿರಾರು ರೂಗಳು ಸುರಿದು ಹೀಗೆ ಹುಚ್ಚುಚ್ಚು ಮಾಡಿಸಿಕೊಂಡು ಬಂದಿದ್ದಾಳೆ. ಅಪ್ಪಿ ಚುಂಬಿಸಿ ಸಂತೈಸಿದ. ಅವಳಿಗೆ ಉನ್ಮತ್ತವಾದ ಗಾಢ ಪ್ರಣಯಲಹರಿ ಇಷ್ಟವೆಂದವನಿಗೆ ಗೊತ್ತು. ತನ್ನ ಪ್ರಣಯ ಸರೋವರದ ಪ್ರೇಮನೌಕೆಯಲ್ಲಿ ಅವಳನ್ನು ತೇಲಿಸಿದ. ಸಮಯ ಉರುಳಿದ್ದೇ ಇಬ್ಬರಿಗೂ ತಿಳಿಯಲಿಲ್ಲ. ಜಯ ಡಾರ್ಲಿಂಗ್, ನಿಜವಾಗಲೂ ನನ್ನ ಮೆಚ್ಚುಗೆಗೆ ಅಷ್ಟು ಹಂಬಲಿಸ್ತೀಯಾ? ದಾಂಪತ್ಯ ಸರೋವರದಲ್ಲಿ ಮಿಂದು ಸಂತೃಪ್ತಳಾಗಿದ್ದ ಅವಳನ್ನು ಕೇಳಿದ. ನಾನು ಇಷ್ಟೆಲ್ಲ ಖರ್ಚು ಮಾಡಿ ಹೊಸ ಜನ್ಮ ಪಡೆದಿದ್ದು ಸಾರ್ಥಕವಾಯಿತು. ನಿಜಕ್ಕೂ ನೀವು ಲಹರಿ ಬಂದರೆ ಟೀನ್ ಏಜ್ ನಾಟಿಗೈ, ಐ ಆಮ್ ವೆರಿ ಹ್ಯಾಪಿ ಎಂದಳು. ಹಾಗಿದ್ರೆ ಒಂದು ಮಾತು ಚಿನ್ನ, ಗಂಡನ್ನ ಮೆಚ್ಚಿಸಬೇಕು ಅನ್ನೋ ನಿನ್ನ ತೀವ್ರ ಹಂಬಲಕ್ಕೆ ನಾನು ಇಷ್ಟಪಟ್ಟೆ ಹೊರತು ಈ ವೇಷಕ್ಕಲ್ಲ. ನಾನು ಮನಸಾರ ಆಶಿಸೋ ರೂಪ ಬೇರೆ ಎಂದ. ಅವಳು ಹುಟ್ಟುಗಂಟಿಕ್ಕಿ, ಯಾವುದು ನೀವು ಮನಸಾರೆ ಆಶಿಸುವ ಆ ರೂಪ ಎಂದಳು. ನೀನು ನನ್ನ ಮೆಚ್ಚಿಸಲಿಕ್ಕೆ ಇಷ್ಟು ಹಂಬಲಿಸ್ತಿ ಅಂತ ಗೊತ್ತಿದೆ ಹೇಳಿದ್ದೆ. ನಿನ್ನ ಈ ಬಾಬ್ಕಟ್ ಸ್ಟೀವ್ಸ್ ಬ್ರೌಸ್, ಹೊಕ್ಕುಳ ಕೆಳಗಿನ ಸೀರೆ, ತುಟಿಗೆಂಪು ಆ ಗಾಗಲ್ಸ್ ನನಗೆ ಬೇಸರ. ಜರಿ ಅಂಚಿನ ಮೈಸೂರು ಸಿಲ್ಕ್ ಸೀರೆ ಒಪ್ಪವಾಗಿ ಉಟ್ಟು, ಜರಿಯ ಅಂಚಿನ ಅದೇ ವರ್ಣದ ಕುಪ್ಪಸ.
ವಾಲೆ ಜುಮುಕಿ, ಕನ್ನ ಸರಪಳಿ, ಕೊರಳಿಗೆ ನೆಕ್ಸಸ್, ಬಂಗಾರದ ಸರಗಳು, ಉದ್ದವಾದ ಜಡೆ ಹಾಕಿ ಮುಡಿತುಂಬ ಮಲ್ಲಿಗೆ ಮುಡಿದಾಗ, ಕಂಗಳಿಗೆ ಕಾಡಿಗೆ ಹಚ್ಚಿ ಹಣೆಗೆ ಕೆಂಪಾದ ಕುಂಕುಮ ತಿಲಕವಿಟ್ಟಾಗ ಮೊದಲೇ ಚೆಲುವೆಯಾದ ನೀನು ಎಷ್ಟು ಸುಂದರವಾಗಿ ಕಾಣಬಹುದು ಎಂದು ಒಮ್ಮೊಮ್ಮೆ ಊಹ ಬರಿತ್ತು. ಆದರೆ ನನ್ನ ಮೆಚ್ಚಿಸಲು ನಿನ್ನ ವೇಷಭೂಷಣ ಸಹ ಬದಲಾಯಿಸಲು ಸಿದ್ಧಳಿದ್ದಿ ಅಂತ ನನಗೆ ಅರಿವಿರಲಿಲ್ಲ. ಅಮರ ಪ್ರೇಮದ ಮಧು 101 ನನ್ನ ಮೆಚ್ಚುಗೆಗೆ ಇಷ್ಟು ಬೆಲೆ ಇದೆ ಅಂತ ತಿಳಿದ ಮೇಲೆ ಇವತ್ತು ಧೈರ್ಯವಾಗಿ ಹೇಳ್ತಿದ್ದೀನಿ ನೋಡುವೆ ಎಂದ. ಅವಳು ಕೋಪದಿಂದ, ನಾನು ಹಳ್ಳಿ ಗೌರಮ್ಮನಾಗಿ ದೇವಸ್ಥಾನದ ಜಾತ್ರೆಯಲ್ಲಿ ಭಾಗವಹಿಸೋ ಹೆಂಗಸುಂತ ತಿಳಿದುಕೊಂಡಿರಾ? ಅಥವಾ ಗೌರಿ ಪೂಜೆ ಮಾಡಿ ಮರದ ಬಾಗಿನ ಕೊಡೋ ಹಳೆ ಕಾಲದ ಮುತ್ತೈದೆ ಅನ್ನುಂಡ್ರಾ? ನನ್ನ ಬೆಲೆ ನಿಮಗೆ ಗೊತ್ತಿದೆಯಾ? ಫಾರಿನ್ನಲ್ಲಿ ನಮ್ಮ ಪ್ರಾಡಕ್ಟ್ಗೆ ಮಾರ್ಕೆಟ್ ಕುದುರಿಸಲಿಕ್ಕೆ ಓಡಾಡುವಾಗ ಎಂತೆಂಥ ದೊಡ್ಡ ಉದ್ಯಮಿಗಳನ್ನು ಭೇಟಿಯಾಗ್ತಿದ್ದೆ. ಒಬ್ಬ ಬ್ರಿಟಿಷ್ ಉದ್ಯಮಿ ಅಂತೂ ನನ್ನ ಮಾರ್ಕೆಟಿಂಗ್ ವ್ಯವಹಾರ ಚಾತುರ್ಯ, ನನ್ನ ಹೈಸ್ಟ್ಯಾಂಡರ್ಡ್ ಆಂಗ್ಲ ಮಾತುಗಾರಿಕೆ ನೋಡಿ, ಮೇಡಮ್, ನಮ್ಮ ಕಂಪನಿ ಸಲಹೆಗಾರ್ತಿಯಾಗಿ ಬನ್ನಿ, ವರ್ಷಕ್ಕೊಂದ್ಬಲ ಮೀಟಿಂಗ್ ಡಿಸ್ಕಸ್ ಅಲ್ಲಿ ಬಂದು 8 ದಿನ ಸಲಹೆ ಸೂಚನೆ, ಹೊಸ ಐಡಿಯಾಸ್ ಬಿತ್ತರಿಸಿದರೆ ಸಾಕು. ಲಂಡನ್ಗೆ ಹೋಗಿ ಬರೋ ವಿಮಾನದ ಖರ್ಚು, 8 ದಿನ ವಸತಿ ಹಾಗೂ 20,000 ಪೌಂಡ್ ರಾಯಲ್ಟಿ ಕೊಡ್ತೀನಿ ಅಂದ. ಸದ್ಯ ನನ್ನ ಕಂಪನಿ ಮಾರ್ಕೆಟಿಂಗ್ ಕೆಲಸದ ಸುತ್ತಾಟವ ಸಾಕಾಗಿದೆ. ಈ ಭಾರತ ಅಮೆರಿಕ ಓಡಾಟವೇ ಸಾಕಾಗಿದೆ. ಇನ್ನು ನಿಮ್ಮ ಕಂಪನಿ ಸಲಹೆಗಾರಳಾಗಿ ಎಲ್ಲಿ ಬರಲಿ ಎಂದ. ಇನ್ನೊಂದು ಸ್ಟಾರ್ ಹೋಟೆಲ್ ಸತ್ಕಾರ ಕೂಟದಲ್ಲಿ ನನ್ನ ರೂಪ ನೋಡಿದ ಅಮೆರಿಕನ್ ಉದ್ಯಮಿ, ಮೇಡಮ್, ನೀವು ಲಿಂಡಾ ಈವಿನ್ಗಿಂತ ಬ್ಯೂಟಿ ಇದ್ದೀರಿ. ನಮ್ಮ ಕಂಪನಿ ಉತ್ಪನ್ನಕ್ಕೆ ರೂಪದರ್ಶಿಯಾಗಿ ಬರೋ ಹಾಗಿದ್ರೆ ವರ್ಷಕ್ಕೆ $50,000 ಕೊಡ್ತೀನಿ ಎಂದ. ಬೇಡಿ, ನಾನು ಖ್ಯಾತ ಮಹಿಳಾ ಉದ್ಯಮಿ. ರೂಪದರ್ಶಿ ಕೆಲಸ ನನಗೆ ಒಗ್ಗದ ಹವ್ಯಾಸ ಅಂದೆ. ಸಾರಿ, ನಿಮ್ಮ ಅಪರಿಮಿತ ರೂಪ ನೋಡಿ ಕರೆದೆ ಅಂದ. ಅದೆಲ್ಲ ಏಕೆ ಹೇಳಿದ್ದೀನಿ ಅಂದರೆ, ಖ್ಯಾತ ಮಹಿಳಾ ಉದ್ಯಮಿಯಾಗಿ ನಾನು ಎದುರುಗೊಳ್ಳಬೇಕಾದ ಜನ ಏನು? ನಾನು ಅಮೆರಿಕಾದಲ್ಲಿ ಸುತ್ತಾಡಿದ ರಾಜ್ಯಗಳಾವುದು? ಅಲ್ಲಿನ ವ್ಯವಹಾರ ಪಾರ್ಟಿ ಕೂಟಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಲ್ಲಿನ ಆ ಸಾಫಿಸ್ಟಿಕೇಟೆಡ್ ಜನಗಳ ನಡುವೆ ಹೇಗಿರಬೇಕೆಂಬ ಕಲ್ಪನೆ ಆದರೂ ಇದೆಯಾ? ಹಳ್ಳಿ ಗೌರಮ್ಮನ ಹಾಗೆ ಉದ್ದ ಜಡೆ ಹಾಕಿಕೊಂಡು, ಮುಡಿ ತುಂಬಾ ಮಲ್ಲಿಗೆ ಮುಡಿದು, ಕಣ್ಣಿಗೆ ಕಪ್ಪು ಹಚ್ಚಿ, ಹಣೆಗೆ ಕುಂಕುಮ ತಿಲಕ, ಕೈ ತುಂಬ ಬಳೆ, ಬೈತಲೆಗೆ ಸಿಂಧೂರ ಏಕೆ ಹೇಳಲಿಲ್ಲ? ನಿಮಗೇನು ನಿಮ್ಮ ಆಕಾಂಕ್ಷೆ ತಿಳಿಸಿ ಅಂದರೆ ಹಳ್ಳಿಗೂಗು ಇಟ್ಟ ಹಾಗೆ ಇದ್ದೀರಿ, ಬಾಯಲ್ಲಿ ಎಲೆ ಅಡಿಕೆ ಜಗೀತಾ ಇರಬೇಕುಂತ ಸದ್ಯ 102 ಹೇಳಲಿಲ್ಲವಲ್ಲ ಎಂದು ದೀರ್ಘ ಭಾಷಣ ಬಿಗಿದಳು. ಅಮರ ಪ್ರೇಮದ ಮಧು ಅವನು ಸುಮ್ಮನಿದ್ದ. ನಿಮ್ಮ ಅಭಿರುಚಿ ಕೇಳ್ತಾ ಕೂತರೆ ತಲೆನೋವೇ ಬರುತ್ತೆ. 6ನೇ ಕ್ಲಾಸ್ ಓದಿದ ಹುಡುಗಿ ಅಥವಾ SLC ಫೇಲ್ ಆದ ಒಬ್ಬ ಹುಡುಗಿ ಮುಂದಿನ ಜನ್ಮದಲ್ಲಿ ನಿಮ್ಮ ಹೆಂಡತಿಯಾಗಲಿ ಅಂತ ಹರಸ್ತೀನಿ. ಅಥವಾ ಚಿಕ್ಕೋಳಾದ್ದರಿಂದ ಹರಸುವುದಿಲ್ಲ, ಹಾರೈಸ್ತೀನಿ. ಆಗ ಆ ಪೆದ್ದು ಹೆಂಡತಿಗೆ ಉದ್ದ ಜಡೆ ಹಾಕಿ ಮಲ್ಲಿಗೆ ಮಾಲೆ ಮುಡಿಸಿ ಸಂತೋಷಪಡುವಿರಂತೆ. ಅವಳ ವ್ಯಂಗ್ಯ ಕುಹಕಕ್ಕೆ ಪ್ರತಿಕ್ರಿಯಿಸದೆ ಅವನು ಮೌನವನ್ನು ಆಶ್ರಯಿಸಿದ. ಅವನು ತನ್ನ ಮಾತಿನ ದಾಳಿಯಿಂದ ತೀವ್ರವಾಗಿ ನೊಂದಿರಬಹುದೆಂದು ಅವಳು ಕೊಂಚ ಜಾಗರೂಕಳಾದಳು. ರಾಜ್, ಇವತ್ತು ಸಂಜೆ ನನ್ನ ಜೊತೆ ನಮ್ಮ ಕಂಪನಿ ಮೀಟಿಂಗ್ಗೆ ಬನ್ನಿ. ಮೀಟಿಂಗ್ ಆದ ಮೇಲೆ ಒಂದು ಔತಣಕೂಟ ಇದೆ. ಈ ಕೂಟಕ್ಕೆ ನಮ್ಮ ಇಲ್ಲಿನ ಬ್ರಾಂಚಿನ ಡೈರೆಕ್ಟರ್ ಪತ್ನಿಯರು, ನಮ್ಮ ಉತ್ಪನ್ನ ಸಗಟಾಗಿ ಕೊಳ್ಳೋ ಕೆಲವು ಬೇರೆ ವ್ಯಾಪಾರಿ ಪ್ರತಿನಿಧಿಗಳ ಪತ್ನಿಯರು ಬರ್ತಾರೆ. ಅವರ ರೂಪ, ಹಾವಭಾವ, ಮಾಡ್ರನ್ ಅಲಂಕಾರಗಳನ್ನು ನೋಡಿದ್ರೆ ದಂಗಾಗ್ತಿರಿ. ಇಂಗ್ಲೆಂಡ್, ಅಮೆರಿಕಾದಿಂದ ಉದುರಿಬಿದ್ದ ಹಾಗೆ ಆಡ್ತಾರೆ. ಯಾರಿಗೂ ಭಾರತೀಯ ಸಂಸ್ಕೃತಿ ಸೀರೆ ಬೇಕಾಗಿಲ್ಲ. ಬಗೆ ಬಗೆ ವಿನ್ಯಾಸದಲ್ಲಿ ಕತ್ತರಿಸಿದ ಕೂದಲು, ಬಗೆ ಬಗೆ ಬಾಬ್ಕಟ್ಗಳು, ಚೂಡಿದಾರ್, ಗಾಗ್ರ ಚೂಲಿ, ಸ್ಕರ್ಟ್, ಶರ್ಟ್, ಜೀನ್ಸ್, ಟಿ ಶರ್ಟ್. ಈ ಗುಂಪಲ್ಲಿ ಸೀರೆ ಉಟ್ಟೋಳೆ ಮಹಾಪಾಪಿ. ನನ್ನ ಏಜೆಂಟ್ಸ್ ಮಿಸೆಸ್ಗಳೇ ಹಾಗಿದ್ದ ಮೇಲೆ ಅವರೆಲ್ಲರ ಮಾಲಕಿಯಾದ ನಾನು, ಅವರೆಲ್ಲರ ಕೇಂದ್ರ ವ್ಯಕ್ತಿಯಾದ ನಾನು ಎಲ್ಲರಿಗಿಂತ ಹೈಕ್ಲಾಸ್ ಮಾಡ್ರನ್ ಅಲಂಕಾರದಲ್ಲಿರಬೇಕೋ ಬೇಡವೋ? ಅದಕ್ಕಾಗಿ ಸಾವಿರಾರು ಖರ್ಚು ಮಾಡಿ ಹೀಗೆ ಅಲಂಕರಿಸಿಕೊಂಡೆ ಎಂದು ವಿವರಿಸಿದಳು. 1 ವರ್ಷ ಈ ಕೂದಲ ಹೊಳಪು ಹೀಗಿರತ್ತೆ, ಕ್ರಮೇಣ ಮಾಸಿ ಹೋಗತ್ತೆ. ಆಗ ಮತ್ತೆ ಕಪ್ಪು ಕೂದಲು ಮಾಡಿಸ್ಕೋಬಹುದು. 1 ವರ್ಷ ಈ ಬಣ್ಣ ರಿಮೂವ್ ಮಾಡೋ ಹಾಗಿಲ್ಲ. ಬಲವಂತವಾಗಿ ರಾಸಾಯನಿಕಗಳ ಬಳಸಿ 3 ದಿನ ಪ್ರಯತ್ನಿಸಿದರೆ ಬಣ್ಣ ತೆಗೆಯಬಹುದು. ಆದರೆ ಚರ್ಮದ ಆರೋಗ್ಯಕ್ಕೆ ಹಾನಿ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತೆ ಇದಕ್ಕಾಗಿ ಅಮೆರಿಕಕ್ಕೆ ಹೋಗಲಿಕ್ಕೆ ವೀಸಾ ಪಾಸ್ಪೋರ್ಟ್ ಎಲ್ಲಿ ಸಿಗತ್ತೆ? ಬರೋ ವರ್ಷ ಹೇಗಿದ್ರೂ ಅಮೆರಿಕಕ್ಕೆ ಹೋಗ್ರೀನಲ್ಲ, ಆಗ ಈ ಬಣ್ಣ ತೆಗೆಸಿ ಮತ್ತೆ ನನ್ನ ನ್ಯಾಚುರಲ್ ಕಲರ್ ಅಳವಡಿಸ್ಕೋತೀನಿ. 1 ವರ್ಷ ಸಹಿಸ್ಕೊಳ್ಳಿ ಎಂದಳು. ಅಮರ ಪ್ರೇಮದ ಮಧು 103 ಅವನು ಬೇಸರದಿಂದ, ಈ ಕೂದಲು, ಈ ಅಲಂಕಾರ ಎಲ್ಲ ಸಹಿಸ್ಕೋತೀನಿ. ನಾಳೆ ಮುದುಕಿಯಾಗಿ ನೀನು ಬಿಳಿಗೂದಲ, ಸುಕ್ಕುಮುಖದ ಹೆಂಗಸಾದರೂ ಸಹಿಸ್ತೀನಿ. ಗಂಡ ಹೆಂಡಿರ ಮಧ್ಯೆ ರೂಪದ ಆಕರ್ಷಣೆ, ಕೆಲವು ದಿನ ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿದರೆ, ಮನಸ್ಸು ಹೃದಯ ಬೆರೆತರೆ ರೂಪದ್ದು ದೊಡ್ಡ ಪಾತ್ರವೇನಿಲ್ಲ ಎಂದ.
ನಾನು ಈ ಮಾತು ಒಪ್ಪಲ್ಲ. ಮುಪ್ಪು, ಕುರೂಪ, ರೋಗ, ಬಡತನ, ದಾರಿದ್ರ್ಯ ಎಲ್ಲ ನಾನು ದ್ವೇಷಿಸ್ತೀನಿ. ಮಾನವ ಜನ್ಮ ಕಂಟಿದ ಈ ಶಾಪಗಳನ್ನೆಲ್ಲ ನಾನು ಹಣದ ಬಲದಿಂದ ನಿವಾರಿಸಿಕೊಂಡು ಬದುಕಬೇಕುಂತಿದ್ದೀನಿ ಎಂದಳು. ಅವನು ವ್ಯಂಗ್ಯವಾಗಿ, ಹಣದ ಬಲದಿಂದ ನೀನೊಬ್ಬ ಸೂಪರ್ ಲೇಡಿಯಾಗು, ದೇವತೆಯಾಗು, ಆದರೆ ಗಂಡನ್ನ ಮೆಚ್ಚಿಸಲಿಕ್ಕೆ ಈ ಅಲಂಕಾರ ಎಂಬ ಹಿಪಾಕಸಿ ಬೇಡ. ನಿನ್ನ ಹೈ ಸೊಸೈಟಿ ಲೈಫಿಗೆ ಈ ಅಲಂಕಾರ ಬೇಕೆನಿಸಿತು, ಮಾಡಿಸ್ಕೊಂಡೆ. ನಿನ್ನ ಈ ಪಾರ್ಟಿ ಕೂಟಗಳ ಮಾಡರ್ನ್ ಹೆಂಗೆಳೆಯರ ಮಧ್ಯೆ ಇನ್ನೂ ಹೈಲೆವೆಲ್ ಮಾಡರ್ನ್ ಆಗಿ ಮಿಂಚಬೇಕುಂತ ಸಾವಿರಾರು ರೂ ಸುರಿದು ಈ ಅಲಂಕಾರ ಮಾಡಿಸಿಕೊಂಡಿ. ಇದು ನಿಜ, ಆದರೆ ನಿಮ್ಮನ್ನ ಮೆಚ್ಚಿಸಲಿಕ್ಕಾಗಿ ಹೀಗೆಲ್ಲ ತಪಸ್ಸು ಮಾಡಬೇಕಾಯಿತು. ಈಗಲೂ ನೀವು ಮೆಚ್ಚದಿದ್ರೆ ನನ್ನ ತಪಸ್ಸು ವಿಫಲವಾಯ್ತು ಅನ್ನೋ ಕೃತಕ ಕಣ್ಣೀರು, ಹಿಪಾಕ್ರಸಿ ನಾನು ದ್ವೇಷಿಸ್ತೀನಿ. ನನಗೂ ನನ್ನದೇ ಆದ ಕನಸುಗಳಿವೆ. ಅದನ್ನ ನಾನು ನಿಮ್ಮೇಲೆ ಎಂದಿಗೂ ಹೇರಲಾರೆ. ಹೇರಿದರೂ ನೀನು ನನ್ನ ಅಭಿರುಚಿಗೆ ಅನುಸಾರವಾಗಿ ನಡೆದುಕೊಳ್ಳಲಾರೆ ಎಂದ. ನಿಮ್ಮ ಮಧ್ಯಮ ವರ್ಗದವರ ಕನಸುಗಳ ಹಣೆಬರಹ ನನಗೆ ಗೊತ್ತಿಲ್ಲವಾ? ನಿಮ್ಮಮ್ಮನ ಕಾಲಿಗೆ ಅಯೋಡಕ್ಸ್ ಉಜ್ಜುತ್ತಾ ನಿಮ್ಮ ಜೊತೆ ದೇವಸ್ಥಾನಗಳಿಗೆ ತಿರುಗಾಡುತ್ತ ನಿಮ್ಮ ಹೆಸರು, ನಾಮನಕ್ಷತ್ರ ಹೇಳಿ ದೇವರಿಗೆ ಅರ್ಚನೆ ಮಾಡಿಸ್ತಾ ಆ ಕುಂಕುಮ ಪ್ರಸಾದ ಹಣೆಗಿಳ್ಕೊಳ್ಳೋದರಲ್ಲಿ ಧನ್ಯತೆ ಕಾಣ ಬದುಕುವಂತೀರಿ? ಹೆಂಡತಿ ಎಂದರೆ ಗಂಡನ ಪಾದದಾಸಿ, ಹಾಗೆ ಬಾಳಬೇಕು. ತನ್ನ ಆಸೆ ಅಭಿರುಚಿ ಎಲ್ಲಾ ಬಲಿ ಕೊಡಬೇಕು. ಇದು ನಿಮ್ಮ ಅಪೇಕ್ಷೆ. ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಒಂದು ಮಧ್ಯಮ ವರ್ಗದ ಹುಡುಗಿ ಗಂಟು ಬಿದ್ದಿದ್ರೆ ನೀವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋಳು. ಆದರೆ ಇಂಥ ದಬ್ಬಾಳಿಕೆ ಸ್ವಭಾವ ಇದ್ದೋರು ಪ್ರೀತಿ, ಪ್ರೇಮ ಅಂತ ನಂಬಿಸಿ ಯೋಗ್ಯತೆಗೆ ಮೀರಿದ ಹಣ್ಣಾದ ನನ್ನನ್ನಾಕೆ ಮದುವೆ ಆದಿರಿ. ಓ ಹೌದು, ದೊಡ್ಡ ತಪ್ಪು ಮಾಡಿದ್ದೀನಿ. ಆಗ ನಾನು ಬೇಡ ಅಂತ ನಿರಾಕರಿಸಬಹುದಿತ್ತು, ಮಾಡಲಿಲ್ಲ ಈಗ ಎಂದು ಹೇಳಿ ನಿಟ್ಟುಸಿರು ಬಿಟ್ಟ ರಾಜಸಿಂಹ. 104 ಅಮರ ಪ್ರೇಮದ ಮಧು. ಪಾಪ, ಈಗ ಗಂಟಲಲ್ಲಿನ ಬಿಸಿ ತುಪ್ಪ ಆಗಿದ್ದೇನೆ ಅಲ್ಲವಾ? ಬರೀ ಬಿಸಿ ತುಪ್ಪವಲ್ಲ, ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಬೆಂಕಿ ಉಂಡ. ಫೀಸ್ ಗೆಟ್ ಔಟ್. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ನನಗೆ ಮನಃಶಾಂತಿ ಬೇಕು ಎಂದು ಕಿರುಚಿದಳು ಜಯಶ್ರೀ. ನನಗೂ ಶಾಂತಿ ಬೇಕು, ನಿನ್ನ ಆಜ್ಞೆ ಪಾಲಿಸ್ತೀನಿ ಎಂದು ಬಿರುಸಾಗಿ ಹೆಜ್ಜೆ ಹಾಕಿ ಹೊರಬಂದ ರಾಜಸಿಂಹ. ಅಂದವಾಗಿ ಅಲಂಕರಿಸಿದ ಹಜಾರದ ಆ ಬದಿಗೆ ಇನ್ನೊಂದು ಬೆಡ್ರೂಮ್ ಇತ್ತು. ಬಾಗಿಲು ತೆರೆದು ಪರದೆ ತಳ್ಳಿ ಒಳಬಂದು ಮಂಚದ ಮೇಲೆ ಮಲಗಿದ. ಮೃದುವಾದ ಹಾಸಿಗೆ, ಯಾವುದೋ ಸುಗಂಧ ಸಿಂಪಡಿಸಿದ ಏರ್ ಫ್ರೆಶನರ್, ಸುಗಂಧಿತ ತಂಗಾಳಿ, ಅಲ್ಲೇ ಫ್ರಿಜ್ನಲ್ಲಿ ಇಟ್ಟ ತಂಪು ಪಾನೀಯ ಕುಡಿದಾಗಲೂ ಮನಸ್ಸು ತಂಪಾಗಲಿಲ್ಲ. ಈ ವಿರಸ ದಾಂಪತ್ಯಕ್ಕೆ ಕೊನೆ ಎಂದು ಎನಿಸಿತು. ದುಗುಡದಿಂದ ತುಂಬಿದ ಮನಸ್ಸಿಗೆ ಮಧ್ಯಾಹ್ನದ ಊಟವೂ ಬೇಕು ಎನಿಸಲಿಲ್ಲ. ಹಾಗೆಯೇ ಆಯಾಸಕ್ಕೆ ನಿದ್ರೆ ಬಂತು. 4 ಗಂಟೆಗೆ ಹೊರಗಡೆ ಬಾಗಿಲು ಸದ್ದಾದಾಗ ಹೊರಗೆ ಬಂದ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಕ್ಷಮಿಸಿ ಸಾರ್, ಸಾಹೇಬರು ಊಟ ಮಾಡಿಲ್ಲ ನೋಡು ಅಂತ ಮೇಮ್ ಸಾಬ್ ಹೇಳಿದರು. ನಿಮಗೆ ಶುದ್ಧ ಮದ್ರಾಸಿ ಊಟ ಬೇಕಲ್ವಾ? ಡೈನಿಂಗ್ ಹಾಲಲ್ಲಿ ಟೇಬಲ್ ಮೇಲೆ ರೆಡಿ ಇದೆ, ಬನ್ನಿ ಎಂದು ಕರೆದೊಯ್ಸಲು ಲಿಜಿ ರುಚಿಕರವಾದ ಊಟ ಹಸಿವಿನಿಂದ ದಣಿದ ದೇಹಕ್ಕೆ ತೃಪ್ತಿ ನೀಡಿತು. ಮತ್ತೆ ಕೋಣೆಗೆ ಹೋಗಿ ಮಲಗಿದ. ಫೋನ್ ರಿಂಗ್ ಆಯಿತು. ರಿಸೀವರ್ ಎತ್ತಿಕೊಂಡ. ನಾನು ಇದೇ ಸೂಟಿನ ಪಕ್ಕದ ಕೋಣೆಯಿಂದ ಮಾತಾಡ್ತಾ ಇದ್ದೀನಿ. 6 ಗಂಟೆಗೆ ಪಾರ್ಟಿ ಇದೆ, ಬರ ಎಂದಳು ಜಯಶ್ರೀ. ಸಾರಿ, ನಾನು ಬರಲ್ಲ ಎಂದ. ನನ್ನ ಮನಃಶಾಂತಿ ಹಾಳು ಮಾಡೋದಲ್ಲದೆ ನೀವು ಉದ್ವಿಗ್ನರಾಗ್ತೀರಿ. ನಮ್ಮ ಈ ವಿರಸ ದಾಂಪತ್ಯಕ್ಕೆ ಕೊನೆ ಎಂದು ರಾಜ್. ವಿಚ್ಛೇದನಕ್ಕೆ ನೀನು ಮನಸ್ಸು ಮಾಡಿದಾಗ ನನ್ನಿಂದ ವಿಚ್ಛೇದನ ಪಡೆದ ಮೇಲೆ ನೀವು ಸುಖವಾಗಿ ಇದ್ದೀರಾ ಎಂದಳು. ಸುಖ ನನ್ನ ಹಣೆಯಲ್ಲಿ ಬರೆದಿಲ್ಲ, ಆದರೆ ಮನಃಶಾಂತಿ ಸಿಗಬಹುದು ಎಂದ. ಅಮರ ಪ್ರೇಮದ ಮಧು 105. ಅವಳು ಕೋಪದಿಂದ, ಎಂಥ ಕ್ರೂರಿ ನೀವು! ನಿಮ್ಮ ಮನಃಶಾಂತಿಗಾಗಿ ನನ್ನ ಸಮಾಜದೆದುರು ವಿಚ್ಛೇದಿತ ಹೆಂಗಸು ಅಂತ ತೋರಿಸಿ ನನ್ನ ಪ್ರೆಸ್ಟೀಜ್ ಹಾಳು ಮಾಡ್ತೀರಾ ಎಂದಳು. ಪ್ರೆಸ್ಟೀಜ್ಗಾಗಿ ಈ ವಿರಸದ ಬೆಂಕಿ ಹೊಳೆಯಲ್ಲೇ ಈಜಾಡೋಣ ಬಿಡು ಎಂದ ರಾಜ್. ಅವಳು ರಿಸೀವರ್ ಕುಕ್ಕಿದ ಸದ್ದಾಯಿತು. ಜಗಳದಲ್ಲಿ ಜಯ ಪಡೆದಾಗಲೇ ಅವನ ಮನಸ್ಸಿಗೆ ನೆಮ್ಮದಿ. ಹೊಟ್ಟೆ ತುಂಬಿ ತಣಿದಿತ್ತು. ದಟ್ಟವಾದ ನಿದ್ರೆ ಬಂದಿತು. ಮೃದುವಾದ ತೋಳುಗಳು ತನ್ನನ್ನು ಬೆಳೆಸಿ ಕೆನ್ನೆ ತುಂಬಾ ಚುಂಬನದ ದಾಳಿ ನಡೆಸಿದಾಗ ಅವನು ಕಣ್ಮರೆದ. ರಾಜ್, 10 ಗಂಟೆ. ನಾನು ಮೀಟಿಂಗ್ ಮುಗಿಸಿ ಬಂದು 2 ಸಲ ಫೋನ್ ಮಾಡಿದೆ. ಏನು ಅಂತ ಗಾಳನಿದ್ರೆ, ಏನಾದರೂ ಡ್ರಗ್ಸ್ ತಗೊಂಡೇನು ಅಂತ ನನಗೆ ಭಯವಾಯಿತು ಎಂದಳು ಜಯಶ್ರೀ. ನಿನ್ನ ಅಪ್ಪಣೆ ಇಲ್ಲದೆ ಖಂಡಿತ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಎಂದ. ಸ್ವೀಟ್ ಸೌಂಡ್ರಲ್, ನೀವೆಂತ ಕಟುಕರು! ಎಂತೆಂತ ಮಾತಾಡಿ ನನ್ನ ನೋಯಿಸ್ತೀರಿ. ಏಳಿ, ಡೈನಿಂಗ್ ಹಾಲ್ಗೆ ಹೋಗಿ ಊಟ ಮಾಡಿ ಬರೋಣ ಎಂದಳು. ಊಟಗೀಟ ಏನು ಬೇಕಾಗಿಲ್ಲ ಮೇಡಮ್, ನಿಮ್ಮ ಹೊಂಗೂದಲ, ಗುಲಾಬಿ ಮುಖ, ಹಸಿರು ಕಂಗಳು ನೋಡೆ ಹೊಟ್ಟೆ ತುಂಬಿದೆ ಎಂದ. ಏಳಿ ಪ್ಲೀಸ್, ನಾಳೆ ನಿಮ್ಮ ಮುದ್ದು ಚಿನ್ನಿನ ನೋಡಿ ಬರಬೇಕೋ ಬೇಡವೋ ಎಂದಳು.
ನಾಳಿನ ಅಪಾಯಿಂಟ್ಮೆಂಟ್ ಹೇಳು. ನಾನು ಬಂದಿರೋದೇ ಚಿನ್ನಿನ ನೋಡಲಿಕ್ಕೆ. ನನ್ನ ಮುದ್ದು ಮಗಳನ್ನ ಭೇಟಿ ಮಾಡಿಸಿದ್ರೆ 100 ವಿರಸ ಮರೆಯಬಲ್ಲೆ ಎಂದ. ನಾಳೆ 9ಕ್ಕೆ ಹೋಗೋದು. 1 ಗಂಟೆ ವಿಸಿಟರ್ ರೂಮಲ್ಲಿ ಅಥವಾ ತೋಟದಲ್ಲಿ ಅವಳೊಡನೆ ಎದ್ದು ಬರುವುದು ಎಂದಳು. ಸರಿ, ಕೈ ಕಾಲು ಮುಖ ತೊಳೆದು ಬತ್ತೇನೆ, ಡೈನಿಂಗ್ ಹಾಲಿಗೆ ಹೋಗಿ ಬರೋಣ ಎಂದ. ಅವನು ಕೈಕಾಲು ಮುಖ ತೊಳೆದು ಬಂದಾಗ ಅವಳು ಪ್ರತಿಸಲ ಗಂಡ ಹೆಂಡ್ತಿಗೆ ವಿರಸ ಬಂದಾಗ ಗಂಡ ಬಂದು ಹೆಂಡ್ತಿನ್ನ ರಮಿಸಿ ರಾಜಿಯಾಗ್ತಾನೆ ಅಂತ ಓದಿದ್ದೀನಿ. ಆದರೆ ನಮ್ಮ ದಾಂಪತ್ಯ ವಿಚಿತ್ರ. ಪ್ರತಿ ಬಾರಿ ನಾನೇ ಬಂದು ರಾಜಿಯಾಗ್ತೀನಿ, ನಾನೇ ರಮಿಸ್ತೀನಿ. ನನ್ನಂತ ಹೈಲೆವೆಲ್ ಹೆಣ್ಣನ್ನ ನಿಮ್ಮ ಮೋಹದ 106 ಅಮರ ಪ್ರೇಮದ ಮಧು ಮೋಡಿಯಲ್ಲಿ ಕಟ್ಟಿ ಹಾಕಿದ ಸೂಪರ್ಮ್ಯಾನ್ ನೀವುಂತ ನಿಮ್ಮ ಬಗ್ಗೆ ಒಮ್ಮೊಮ್ಮೆ ಹೆಮ್ಮೆಯೂ ಆಗತ್ತೆ ಎಂದಳು. ಮುಖಕ್ಕೆ ತೆಳುವಾಗಿ ಪೌಡರ್ ಸಿಂಪಡಿಸಿ ಪಫ್ನಿಂದ ಮುಖ ಸವರಿಕೊಂಡು ಕ್ರಾಪ್ ಬಾಚಿಕೊಂಡು ಡೈನಿಂಗ್ ಹಾಲಿಗೆ ಬಂದ. ಇಬ್ಬರೂ ಊಟ ಮಾಡಿದರು. ಪಾರ್ಟಿಲಿ ಊಟ ಮಾಡಲಿಲ್ವಾ ನೀನು? ಔತಣಕೂಟದಲ್ಲಿ ಭಾಗವಹಿಸಲು ಮನಸ್ಸಾಗಲಿಲ್ಲ. ಮನದಲ್ಲಿ ದುಗುಡ ತುಂಬಿತ್ತು. ಮೊದಲು 2-3 ತಿಂಗಳ ಅಗಲಿಕೆ ನಂತರ ಒಂದಾದಾಗ ಪುನರ್ಮಿಲನದ ಸವಿ ಹಿತವಾಗಿತ್ತು. ಕೆಲವು ದಿನದ ನಂತರ ವಿರಸದ ಕರಹೊಗೆ ಚಾಚಿಕೊಳ್ಳ ಇತ್ತು. ಆದರೆ ಈಗ 2.5 ತಿಂಗಳ ನಂತರ ಭೇಟಿಯಾದ ಮೊದಲ ದಿನವೇ ಹೀಗಾದರೆ ಹೇಗೆ? ಈ ವಿರಸದಲ್ಲಿ ನನ್ನ ತಪ್ಪಾವುದೂಂತ ಆತ್ಮಾವಲೋಕನ ಮಾಡಿಕೊಳ್ಳಿದ್ದೀನಿ ಎಂದಳು ಜಯಶ್ರೀ. ಊಟ ಮುಗಿಸಿ ಅವನು ರೂಮಿಗೆ ಬಂದಾಗ, ನಿನ್ನ ಆತ್ಮಸಾಕ್ಷಿ ಏನು ಹೇಳತ್ತೆ? ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಿಮ್ಮಿಂದ ಅಷ್ಟೇ ಪ್ರೀತಿ ಮೆಚ್ಚುಗೆ ಬಯಸ್ತೀನಿ. ಸಿಗದಿದ್ದಾಗ ಹತಾಶಳಾಗಿ ಜಗಳ ಕಾಯ್ತೀನಿ. ಇದೇ ಕಾರಣ ಅನಿಸುತ್ತೆ. ಮುಗ್ಧಳಾಗಿ ಪ್ರೀತಿಸಿ ಬಂದ ಹೆಣ್ಣಿಗೆ ಮೋಸ ಮಾಡೋ ಅಧಮ ನಾನಲ್ಲ ಜಯ. ನಿನ್ನ ಪ್ರೀತಿಯ ಪರಿಯೇ ನನಗೆ ಅರ್ಥವಾಗಲ್ಲ. ಏಕಾಗಿ ನನ್ನನ್ನು ಸಿಂಬಳದೊಳಗಿನ ನೊಣದ ಹಾಗೆ ಆಟವಾಡಿಸ್ತಿ ಅಂತ ಒಮ್ಮೊಮ್ಮೆ ಅಚ್ಚರಿಯಾಗತ್ತೆ. ಬಿಡುಗಡೆಯೂ ಇಲ್ಲ. ನಿಜವಾದ ಪ್ರೀತಿ ಪ್ರೇಮದ ಕ್ಷೀರ ಶರದಿಯೂ ಅಲ್ಲ. ಹೀಗಾಗಿದೆ ನಮ್ಮ ದಾಂಪತ್ಯ ಜೀವನ. ಎಷ್ಟು ಕಟುವಾದ ಮಾತುಗಳ ಬಳಸ್ತೀರಿ. ಆಗ ನಾನು ಅಂದರೆ ನಿಮ್ಮ ಗಂಟಲಲ್ಲಿ ಸಿಕ್ಕಿದ ಬೆಂಕಿಯ ಚೆಂಡು ಅಂದಿರಿ. ಈಗ ನಮ್ಮ ದಾಂಪತ್ಯ ಜೀವನ ಅಂದರೆ ಸಿಂಬಳದಲ್ಲಿ ಸಿಕ್ಕಿ ಹಾಕಿಕೊಂಡ ನೊಣದ ಹಾಗೆ ತೊಳಲಾಟ ಅಂದ್ರಿ. ನಿಜವಾಗಿ ದಾರಿದ್ರ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಾಡ್ತಿರೋ ಇಲ್ಲಿನ ಕೆಲವು ಸ್ಲಂ ಏರಿಯಾ ಜನಾಂಗವನ್ನ ತೋರಿಸ್ತೀನಿ. ರೋಗಿಷ್ಟ ಹೆಂಡತಿ, ಕುರೂಪಿ ಹೆಂಡತಿ, ಹಾದರಗಿತ್ತಿ ಮುಂತಾದ ಹೆಂಡತಿಯರನ್ನ ಕಳ್ಕೊಂಡು ತೊಳಲಿರೋರನ್ನು ತೋರಿಸ್ತೀನಿ. ಆಗ ನಿಮಗೆ ಬದುಕು ಏನು ಕೊಟ್ಟಿದೆ ಅಂತ ಅರ್ಥವಾಗುತ್ತೆ. ನೀವು ಅದೃಷ್ಟಶಾಲಿ ರಾಜ್. ಅತ್ಯಂತ ಸುಂದರಿ, ಅಪರಿಮಿತ ಶ್ರೀಮಂತೆ. ನಿಮ್ಮೆಲ್ಲಾ ತಿರಸ್ಕಾರದ ಮಾತು ಸಹಿಸಿದರು. ನಿಮ್ಮ ತೋಳಲ್ಲೇ ಸುಖ ಕಾಣಬೇಕು ಅಂತ ಮತ್ತೆ ಮತ್ತೆ ಹಂಬಲಿಸಿ ಬರೋ ನನ್ನಂತ ಹೆಣ್ತಿನ್ನ ಪಡೆದಿದ್ದೀರಿ. ಅವಳ ತೋಳ ಬಿಗಿತದಲ್ಲಿ ಬಂದಿಯಾದ ಅವನೇನೂ ಉತ್ತರಿಸಲಿಲ್ಲ. ಅವನ ಅಮರ ಪ್ರೇಮದ ಮಧು 107 ಮನಸ್ಸಿಗೂ ಬಹು ಹೊತ್ತಿನವರೆಗೆ ಆ ಪ್ರಶ್ನೆ ಕಾಡಿತು. ಮಧ್ಯಾಹ್ನವೆಲ್ಲ ನಿದ್ರಿಸಿದ್ದರಿಂದ ರಾತ್ರಿ 2 ಗಂಟೆಯವರೆಗೆ ನಿದ್ರೆ ಬರಲಿಲ್ಲ. ಮುಗ್ಧ ಹಸುಳೆಯಂತೆ ತನ್ನ ಪಕ್ಕದಲ್ಲಿ ನಿದ್ರಿಸುವ ಈ ಚೆಲುವೆ ನಿಜಕ್ಕೂ ನಿರಪರಾಧಿಯೇ? ಅವಳ ಪ್ರೀತಿಯ ಹಂಬಲಕ್ಕೆ ತಾನು ಕಿಚ್ಚು ಹಚ್ಚಿ ಅವಳನ್ನು ನಿರಾಶೆಗೆ ದೂಡುತ್ತಿರುವೆನೆ. ಇಷ್ಟೆಲ್ಲ ವಿರಸದ ನಡುವೆಯೂ ಅವಳು ತನ್ನನ್ನೇ ಕಚ್ಚಿಕೊಂಡಿರುವ ಕಾರಣ ಏನು? ಅವಳು ಮನಸ್ಸು ಮಾಡಿದರೆ ವಿಚ್ಛೇದಿತಳಾದ ಅವಳಿಗೆ ಈ ವಯಸ್ಸಿನಲ್ಲೂ ಹಾತೊರೆದು ವಿವಾಹವಾಗುವ ಒಬ್ಬ ಶ್ರೀಮಂತ ಸಿಗುತ್ತಾನೆ. ಆದರೂ ತನಗಾಗಿ ಏಕೆ ಅವಳು ಕಚ್ಚಿಕೊಂಡಿದ್ದಾಳೆ ಎಂಬ ಭಾವನೆಯಿಂದ ಅವನ ಮನಸ್ಸು ಕೊಂಚ ಮೃದುವಾಗುತ್ತಿತ್ತು. ಆದರೆ ಅವಳ ಈ ಎಲ್ಲಾ ವರ್ತನೆಗೂ ಒಂದು ಪ್ರಬಲ ಕಾರಣವಿದೆ ಎಂದು ಅವನಿಗೆ ಖಂಡಿತ ಗೊತ್ತಿರಲಿಲ್ಲ. ಆ ಕಾರಣ ತಿಳಿದಾಗ ಅವಳ ಪ್ರೀತಿ ಕಪಟವೆಂದು, ಅವಳು ದನದಾಹದ ರಾಕ್ಷಸಿ ಎಂದು ಅವನಿಗೆ ಖಚಿತವಾಗುತ್ತಿತ್ತು. ಆದರೆ ಪುಣ್ಯಕ್ಕೆ ಎಲ್ಲೋ ಅಮೆರಿಕಾದಲ್ಲಿರುವ ಮಾವನ ವಿಲ್ಲಿನಲ್ಲಿ ರಹಸ್ಯವಾಗಿಟ್ಟ ಆ ಕಾರಣ ಅವನಿಗೆ ಸದ್ಯಕ್ಕೆ ಗೊತ್ತಾಗದಂತೆ ಎಚ್ಚರ ವಹಿಸಿದ್ದಳು. ಅವನದು ನಿರ್ಮಲ ಹೃದಯ, ಅವಳದು ಕಪಟ ಹೃದಯ. ಬೆಳಗ್ಗೆ ಅವಳು 6ಕ್ಕೆ ಎದ್ದು ಕುಳಿತು ಅವನ ಮುಖ ದಿಟ್ಟಿಸತೊಡಗಿದಳು. 3 ಗಂಟೆಯ ಮೇಲೆ ನಿದ್ರೆ ಹತ್ತಿದ ಅವನು ಈಗ ಗಾಢ ನಿದ್ರೆಯಲ್ಲಿದ್ದ. ಬ್ಯಾಸ್ಕಲ್, ನಾನು ನಿನ್ನ ಗಂಟಲಲ್ಲಿ ಸಿಕ್ಕಿದ ಬೆಂಕಿಯ ಉಂಡೆಯೇ? ನಮ್ಮ ದಾಂಪತ್ಯ ಜೀವನವೆಂಬುದು ಸಿಂಬಳವೇ? ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ತೊಳಲಾಡುತ್ತಿರುವ ನೊಣವೇ ನೀನು. ನಿನಗೆ ಕನ್ನಡ ಸಾಹಿತ್ಯ ಪರಿಚಯ ಮಾಡಿಸಿದ್ದು ಸಾರ್ಥಕವಾಯಿತು ಎಂದುಕೊಂಡಳು ಜಯಶ್ರೀ. ಮದುವೆಯಾದ ಹೊಸತರಲ್ಲಿ ತನ್ನ ಎಷ್ಟು ಆರಾಧಿಸುತ್ತಾ ಇದ್ದ ಗ್ರಾಮಸಿಂಹ ಎಂದು ಅವರಮ್ಮ ಅಂದರೆ ಏನೆಂದು ಒಮ್ಮೆ ಕೇಳಿದ. ಮನೆಯಲ್ಲಿ ತುಂಬಿದ ಕನ್ನಡ ಲೈಬ್ರರಿ ನಿಘಂಟು ತೋರಿಸಿದಳು. ಆಗ ಅನೇಕ ಪುಸ್ತಕ ಓದಲಾರಂಭಿಸಿದ. ಇಬ್ಬರೂ ಚರ್ಚಿಸುತ್ತಿದ್ದರು. ಶ್ರೀಮಂತಳಾದರೂ ಆಳವಾದ ಸಾಹಿತ್ಯಾಭಿರುಚಿ ಇದೆ. ಕಾಮರ್ಸ್ ಸ್ಟೂಡೆಂಟ್ ಆದರೂ ಕನ್ನಡ ಸಾಹಿತ್ಯದ ಆರಾಧಕಿ ಎಂದು ಗೆಳತಿಯರು ಪ್ರಶಂಸಿಸುತ್ತಾರೆ. ಅದೇನೋ ದಿನಕ್ಕೆ 1 ಕಾದಂಬರಿ ಓದದಿದ್ದರೆ ನಿದ್ರೆ ಬರಲ್ಲ ನಂಗೆ ಅಂತಿದ್ದಳು. ತನ್ನಿಂದಲೇ ತಯಾರಾಗಿ ತನಗೆ ಉಪಮೇಯ ಬಳಸಿ ಅಪಮಾನಿಸುತ್ತಾನೆ.
ಇರಲಿ, ತಂದೆಯ ಆ ವಿಲ್ಲಿನ ಕಾರಣ ನಿಬಂಧನೆ ಒಂದಿಲ್ಲ. 108 ಅಮರ ಪ್ರೇಮದ ಮದುದಿದ್ದರೆ ಇವನನ್ನು ಎಂದು ಡೈವೋರ್ಸ್ ಮಾಡಬಹುದಿತ್ತು. ಆ ಗುಟ್ಟು ಇವನಿಗೆಂದು ತಿಳಿಯಬಾರದು. ತಿಳಿದರೆ ಮತ್ತಷ್ಟು ಕಾಡಿಸುತ್ತಾನೆ. ತಾನೇ ಸೋತಂತ ನಟಿಸಿ, ಪ್ರೀತಿಸಿದಂತೆ ನಟಿಸಿ ತನ್ನ ದಾಂಪತ್ಯ ಜೀವನ ಕಾಪಾಡಿಕೊಳ್ಳಲೇಬೇಕಿದೆ. ಯೋಚಿಸುತ್ತ ನಿಟ್ಟುಸಿರು ಬಿಟ್ಟಳು. ಇರಲಿ ಗ್ಯಾಸ್ಕಲ್, ನಿನ್ನೆ ನನ್ನ ಮನಸ್ಸು ಎಷ್ಟು ನೋಯಿಸಿದೆ. ನನ್ನನ್ನು ಬೆಂಕಿಯ ಚೆಂಡು ಎಂದೆಯಲ್ಲವೇ? ಈ ದಿನ ನಿನ್ನ ಮಗಳನ್ನು ನೋಡಲು ಬಾ. ನಿನ್ನ ಮನಸ್ಸು ಒಡೆದು ಚೂರಾಗುತ್ತದೆ. ಆಗ ಶಾಂತಿ ಅರಸಲು ನನ್ನ ಬಳಿಯೇ ಬರಬೇಕು ನೀನು ಎಂದು ಮನದಲ್ಲೇ ಅಂದುಕೊಂಡಳು. ಅವಳ ಕಣ್ಣಿಂದ ಕಿಡಿಗಳು ಹಾರುತ್ತಿದ್ದವು. ಆದರೆ ನಿಶ್ಚಿಂತನಾಗಿ ಮಲಗಿ ನಿದ್ರಿಸುತ್ತಿದ್ದ ರಾಜಸಿಂಹನಿಗೆ ಇದರ ಅರಿವಿರಲಿಲ್ಲ. ಬೆಳಗ್ಗೆ 8ಕ್ಕೆ ಅವನಿಗೆ ಎಚ್ಚರವಾಯಿತು. ಅವಳು ಕನ್ನಡಿಯ ಮುಂದೆ ನಿಂತು ಅಲಂಕರಿಸಿಕೊಳ್ಳುತ್ತಿದ್ದಳು. ಅವನು ಎದ್ದು ಕುಳಿತಿದ್ದು ಕಂಡು ಗುಡ್ ಮಾರ್ನಿಂಗ್. ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ 9ಕ್ಕೆ ಹೋದರೆ 1 ಗಂಟೆ ಇರಬಹುದು. ಇಲ್ಲದಿದ್ದರೆ 10 ಗಂಟೆಗೆ ಭಾನುವಾರದ ಎಂಟರ್ಟೈನ್ಮೆಂಟ್ ಅಂತ ಎಲ್ಲಾದರೂ ವಿಹಾರಕ್ಕೆ ಹೊರಟು ಹೋಗ್ತಾರೆ ಎಂದಳು. ಅವನು ಸ್ನಾನ ಕಾಫಿ ಮುಗಿಸಿ ಉಡುಪು ಧರಿಸಿ ಕಾರಿನಲ್ಲಿ ಬಂದು ಕೂತ. ಕಾರು ಆ ಬೋರ್ಡಿಂಗ್ ತಲುಪಿದಾಗ 9:30. ವಿಸಿಟಿಂಗ್ ರೂಮಿಗೆ ಬಂದಾಗ ಆ ವಿಶಾಲ ಹಜಾರದಲ್ಲಿ ರತ್ನಗಂಬಳಿ ಹಾಗೂ ಗೋಡೆಯಿಂದ ಗೋಡೆ ಉದ್ದಕ್ಕೂ ಮೃದುವಾದ ಸೋಫಾ. ಒಂದೆಡೆ ತಂದೆ ತಾಯಿಗಳೊಂದಿಗೆ ಮಗಳೊಬ್ಬಳು ಆನಂದದಿಂದ ಮಾತನಾಡುತ್ತಿದ್ದಳು. ಎದುರು ಸೋಫಾ ಮೇಲೆ ಅಜ್ಜಿಯ ಬಳಿ ಕೂತು ಮಾತಾಡುತ್ತಿದ್ದ ಚಿನ್ನಿ. ಇಬ್ಬರು ಮುಂದೆ ಬಂದರು. ಹಲೋ ಚಿನ್ನಿ, ನಿಮ್ಮ ಪಪ್ಪ ಬಂದಿದ್ದಾರೆ ನೋಡು. ಚಿನ್ನಿ ಗಂಭೀರವಾಗಿ ಅಪರಿಚಿತಳಂತ ನೋಡಿದಳು. ಗುಡ್ ಮಾರ್ನಿಂಗ್ ಹೇಳು ಪಪ್ಪಾಗೆ. ಹ್ಯಾವ್ ಯು ಚಾಯ್ಸ್ ಕಾಫಿ ಆ ಟೀ ಅಂತ ಕೇಳು. ಗುಡ್ ಮಾರ್ನಿಂಗ್ ಪಪ್ಪ. ಬಾಲು ಬಾಲು, ಏ ಬಾಲು ಎಂದು ಕೂಗಿದಾಗ 16 ಹುಡುಗನೊಬ್ಬ ಬಂದ. ಅವರೆಲ್ಲ ನನ್ನ ವಿಸಿಟರ್, ಅವರಿಗೆ ಕಾಫಿ ಬೇಕಾ ಟೀ ಬೇಕಾ ಕೇಳಿ ತಂದುಕೊಡು ಎಂದಳು. ಅಮರ ಪ್ರೇಮದ ಮಧು 109. ಪಪ್ಪನಿಗೆ ನಿನ್ನ ಬ್ಯಾಂಕ್ ಕಾರ್ಡ್ ತೋರಿಸು. ಮಮ್ಮಿಗೆ ನಿನ್ನ ಗ್ರೂಪಿನವರ ಗಾರ್ಡನ್ಗೆ ಬಹುಮಾನ ಬಂದಿರೋ ವಿಷಯ ಹೇಳು. ಅಜ್ಜಿ ಹೇಳಿಕೊಡುತ್ತಿದ್ದರು. ಬಾಬ್ ಕಟ್ ಮಾಡಿದ ಕೂದಲು, ತೋಳಿಲ್ಲದ ಮಂಡಿಯ ಮೇಲೆ ಬರುವ ಬಿಳಿ ಫ್ರಾಕ್, ಕಿವಿ ಕೊರಳು, ಕೈಗಳಲ್ಲಿ ಏನೂ ಇಲ್ಲ. ಮುಖದಲ್ಲಿ ತುಂಬಿದ ಗಾಂಭೀರ್ಯದೊಂದಿಗೆ ಕಣ್ಣಲ್ಲಿ ಶೂನ್ಯತೆಯು ಮನೆ ಮಾಡಿದೆ ಎನಿಸಿತು. ನಿನ್ನ ಗಾರ್ಡನ್ಗೆ ಬಹುಮಾನ ಬಂದಿದೆ ಚಿನ್ನಿ, ತೋರಿಸು. ನಾನು ಪಪ್ಪ ನೋಡ್ತೀವಿ. ಮೊದಲು ಕಾಫಿ ಕುಡೀರಿ, ಆಮೇಲೆ ಎಲ್ಲಾ ತೋರಿಸ್ತೀನಿ ಅನ್ನು. ನಿನ್ನ ರೂಮ್ ತೋರಿಸು. ಮಂಚ್, ನಿನ್ನ ಪುಸ್ತಕದ ಬೀರು, ನಿನ್ನ ಡೈನಿಂಗ್ ಟೇಬಲ್, ನಿನ್ನ ಮೆಡಿಕಲ್ ಕೇರ್ ಸೆಂಟರ್ ವಿಭಾಗ ಎಲ್ಲಾ ತೋರಿಸು. ನಿನ್ನ ಗವರ್ನರ್ಸ್ನ ನಿಮ್ಮ ಪಪ್ಪನಿಗೆ ಪರಿಚಯ ಮಾಡಿಸು. ಅಜ್ಜಿಯದೇ ಬಹುಪಾಲು ಮಾತು, ಮೊಮ್ಮಗಳದು ತುಂಡಾದ ಮಾತು. ಆಕೆ ನೈಟ್ ಗೌನ್ ಹಾಕಿ ಕುತ್ತಿಗೆಗೂ ಮೇಲೆ ಕತ್ತರಿಸಿದ ಕೂದಲ ಬಾಬ್ ಶೈಲಿಯಲ್ಲಿದ್ದರು. ಬಾಬ್ ಮಾಡಿಸಿದರು. ಕುತ್ತಿಗೆಯಿಂದ ಇಳಿದ ಸ್ಟೆಪ್ ಬಾಬ್ ಎಷ್ಟೋ ವಾಸಿ ಎನಿಸುತ್ತಿತ್ತು. ಆಕೆಗೂ 10 ವರ್ಷದ ಹಿಂದಿನ ರೂಪ ಇರಲಿಲ್ಲ. ಅಜ್ಜಿಯ ಸನ್ನಿಧಾನ ಬಿಟ್ಟು ಮಗಳು ತನ್ನ ಕಡೆ ಬರಲಿಲ್ಲ. ತಂದೆಯನ್ನು ಕಂಡರೆ ತೀರಾ ಅಪರಿಚಿತರನ್ನು ಕಂಡಂತೆ ವರ್ತಿಸಿದಳು. ಚಿನ್ನಿ ಬಾಮ್ಮ, ಬಿಸ್ಕತ್ ತಗೋ ಎಂದಾಗ ಬೇಡಿ ಅಂಕಲ್ ಎಂದವಳು ತುಟಿ ಕಚ್ಚಿ. ಸಾರಿ ಅಂಕಲ್, ಸಾರಿ ಪಪ್ಪ. ಬೇರೆಯವರು ಏನು ಕೊಟ್ಟರೂ ತಗೋಬಾರ ದೂಂತ ನಮ್ಮ ದೀದಿ ಹೇಳಿದ್ದಾರೆ ಎಂದಳು. ಅಯ್ಯೋ, ನಮ್ಮ ವಿಜ್ಜು ಬಂದು ಏನು ಕೊಟ್ಟರು ತಗೊಳ್ಳಲ್ಲ. ನಾನು ನಿನ್ನ ಸೋದರ ಮಾವನೇ, ನಿಮ್ಮಮ್ಮನ ಅಣ್ಣ ಅಂದರೂ ತಗೊಳ್ಳಲ್ಲ. ಅವಳ ಗವರ್ನರ್ಸ್ ಎಂಜಿಲಾ ಬಹಳ ಸ್ಟ್ರಿಕ್ಸ್. ಶಾಲೆಯಲ್ಲಿ ಓದು ವಿದ್ಯೆ ಕಲಿಸಿದರೆ ಇಲ್ಲಿ ನಡನುಡಿ ಶಿಸ್ತು ಕಲಿಸಲಿಕ್ಕೆ ಎಂಜಿಲಾನ ಇಟ್ಟಿದ್ದಾರೆ. ಅಜ್ಜಿಯ ವಾಚ್, ನಿಮ್ಮಮ್ಮ ಇಂಗ್ಲೆಂಡ್ ಲೇಡಿ ಆಗಿದ್ದಾಳೆ. ಗುರುತು ಸಿಗತ್ತಾ ಅಜ್ಜಿ ಕೇಳಿದರು. ಅಜ್ಜ, ಇನ್ನು ಸ್ವಲ್ಪ ಟೈಮ್ ಇರೋದು. ನಾವು ವಾರ ಶಟಲ್ ಕಾಕ್ ಆಡ್ತಿದ್ದೇವಲ್ಲ, ಆಡೋಣ ಬಾ ಎಂದು ಎದ್ದಳು. ಅಜ್ಜಿ ಜೋರಾಗಿ ನಗುತ್ತಾ, ಪಪ್ಪ ಮಮ್ಮಿ ಬಂದಿದ್ದಾರೆ, ಅವರಿಗೆ ನಿನ್ನ ರೂಮ್ ತೋರಿಸು.